ಸ್ಟಡೀಸ್ಗೆಲ್ಲ ಕಷ್ಟ ಆಗ್ತಿರ್ಲಿಲ್ವಾ? ನೀವು ಹೇಳ್ತಾ ಇದ್ರಿ ಇಲ್ಲಿ ಅಜ್ಜಿ ಮನೆಗೆ ಬಂದು ನಾನು ವಿಡಿಯೋಸ್ ಮಾಡ್ತಾ ಇದ್ದೆ ಅಂತ ಹೇಳಿ. ಹೆಂಗೆ ಅದು ಮ್ಯಾನೇಜ್ ಮಾಡ್ತಾ ಇದ್ರಿ? ಆ್ಯಕ್ಚುಲಿ ನನ್ನ ಒಂದು ಯಾವಾಗ ನಾನು 13th ಸ್ಟ್ಯಾಂಡರ್ಡ್ಗೆ ಇರುವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಅಲ್ಲಿ ಹೇಗಂದರೆ ಫಾರ್ ಎಕ್ಸಾಂಪಲ್ ಆ ಟೈಮಲ್ಲಿ ಹೇಗಂದರೆ ನಾನು ಒಂದು 13th ಲಾಸ್ಟಲ್ಲಿ ಎಂತಾಯಿತು ಅಂದರೆ 13 ಲಾಸ್ಟಲ್ಲಿ ನಿಮಗೆ ಗೊತ್ತುಂಟು ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಹೋಗಲಿಕ್ಕೆ ಇಲ್ಲ, ಜಸ್ಟ್ ಅಸೈನ್ಮೆಂಟ್ ಆಗಲಿ ಎಂತ ಒಂದು ಪ್ರಾಜೆಕ್ಟ್ಸ್ ಎಲ್ಲ ಸಬ್ಮಿಷನ್ ಮಾಡಲಿಕ್ಕೆ ಮಾತ್ರ. ಸೊ ಆ ಟೈಮಲ್ಲಿ ಮಧ್ಯದ ವೀಕ್ಸ್ದಲ್ಲಿ ಅದೇ ಓದಲಿಕ್ಕೆ ಟೈಮ್ ಕೊಟ್ಟಿದ್ರು, ಓದಲಿಕ್ಕೆ ಸ್ಟಡಿ ಮಾಡಲಿಕ್ಕೆ. ನಾನು ಎಂತ ಮಾಡ್ತೀನಿ, ಅಜ್ಜಿ ಮನೆಗೆ ಹೋಗ್ತೀನಿ, ವೀಡಿಯೋಸ್ ಎಲ್ಲ ಮಾಡಿ ಒಂದು 4-3 ದಿವಸಗೆ ಹೋಗಿದ್ರೆ ನಾನು ಒಂದು 10 ವಿಡಿಯೋ ಮಾಡಿ ಬರ್ತೀನಿ. ಓಕೆ, ಒಂದೇ ಸತಿ ಮಾಡಿ ಬರ್ತೀನಿ. ಮತ್ತೆ ಅಲ್ಲಿ ಹೋಗಿ ನಂತರ ನನಗೆ ಎಲ್ಲ ಸಬ್ಮಿಷನ್ ಇದ್ದರೆ ಪ್ರಾಜೆಕ್ಟಲ್ಲಿ ಅಲ್ಲಿ ಮಾಡಿ ಎಡಿಟಿಂಗ್ ಕೂಡ ನಾನು ಅಲ್ಲಿಯೇ ಮಾಡ್ತೀನಿ ಮನೆಯಲ್ಲಿ. ಮಾಡಿ ನಂತರ ಮತ್ತೆ ಇಲ್ಲಿ ಬರ್ತೀನಿ. ಓಕೆ, ಮತ್ತೆ ಇದೆ ಇಲ್ಲಿ ಎಲ್ಲ ವಿಡಿಯೋಸ್ ಎಲ್ಲ ಮಾಡಿ ಮತ್ತೆ ಅಲ್ಲಿ ಹೋಗ್ತೀನಿ. ಹಾಗೇನೆ ಎಲ್ಲ ಆಗ್ತಾಯಿತ್ತು. ಮತ್ತು 14th 15th ಅಲ್ಲಿ ಟೀಚರ್ ಹೇಗಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ದರು. ಓಕೆನಾ, ತುಂಬ ಅಂದರೆ ಸಪೋರ್ಟಿವ್. ಸೊ ಒಂದು ವಾರದಲ್ಲಿ 1-2 ಸತಿ ಹೋಗಿದ್ರೆ ಪರವಾಗಿಲ್ಲ. ನಾನು ಅಪ್ ಆ್ಯಂಡ್ ಡೌನ್ ತುಂಬ ಮಾಡಿದ್ದೀನಿ. ಇದು ಅಪ್ಪ ಅಮ್ಮನ ಕಡೆಯಿಂದ ಹೆಂಗಿತ್ತು ಅಂತ ನಿಮಗೆ ಸಪೋರ್ಟ್? ಯಾಕಂದ್ರೆ ಮಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋದು, ಬೇರೆ ಬೇರೆ ಪ್ಲೇಸಸ್ಸಿಗೆ ಹೋಗಿ ವಿಡಿಯೋಸ್ ಮಾಡೋದು, ಹೆಂಗೆ ಅವರು ಸಪೋರ್ಟ್ ಮಾಡ್ತಾ ಇದ್ರು? ಅಥವಾ ಏನಾದರೂ ಆಬ್ಜೆಕ್ಷನ್ಸ್ ಇತ್ತಾ? ಆಬ್ಜೆಕ್ಷನ್ ಆಬ್ವಿಯಸ್ಲಿ ಇತ್ತು. ಯಾಕೆಂದ್ರೆ ಆಬ್ಜೆಕ್ಷನ್ಸ್ ನನಗೆ ಎಂತ ಇಷ್ಟ ಉಂಟು ಅದೇ ಮಾಡಬೇಡ ಅಂತ ಆಬ್ಜೆಕ್ಷನ್ಸ್ ಅಲ್ಲ. ನಾನೊಂದು ಅಂದರೆ ನನ್ನ ಅಮ್ಮಗೆ ಗೊತ್ತುಂಟು ನಾನು ಹೇಗಂದರೆ ತುಂಬ ದಡಬಡ ಹುಡುಗಿ. ಆ್ಯಂಡ್ ನನಗೆ ಒಂದು ವೇಳೆ ಸಿಟ್ಟು ಬಂದರೆ ಆ ಟೈಮಲ್ಲಿ ನನಗೆ ತಳ್ಳಲಿಕ್ಕೆ ಕೂಡ ಆಗಲ್ಲ. ಓಕೆ, ಬ್ಲಾಸ್ಟ್ ಆಗ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಅವರಿಗೆ ಭಯ ಎಂತಂದರೆ ನಾನು ಇವತ್ತು ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಿ, ಒಂದು ವೇಳೆ ನಾನು ಟ್ರೇನಲ್ಲಿ ಯಾರ ಜೊತೆಗೆ ಒಂದು ಚಿಕ್ಕ ಗಲಾಟೆ ಮಾಡಿದರೆ ಅವರು ನನಗೆ ಟ್ರೇನಿಂದ ಆಚೆ ಹಾಕಿದರೆ ಅವರಿಗೆ ಅದೇ ಎಲ್ಲ ಭಯ. ನಾನು ಜಗಳ ಮಾಡ್ತೀನಿ, ಯಾರು ನನಗೆ ಎಂತ ಮಾಡಿಬಿಡ್ತಾರೆ, ಯಾರು ನನಗೆ ಕಿಡ್ನಾಪ್ ಮಾಡಿಬಿಡ್ತಾರೆ, ಅದೇ ಎಲ್ಲ ಭಯ ಇರುತ್ತೆ. ಸೊ ಬೇರೆ ಎಂಥ ಭಯ ಇರಲ್ಲ. ಮತ್ತು ನಾನು ನೀರಲ್ಲಿ ಪ್ಲೇಸಲ್ಲಿ ಜಾಸ್ತಿ ಹೋಗೋದು, ಸಮುದ್ರದಲ್ಲಿ. ನನ್ನ ಅಮ್ಮಗೆ ಊರಲ್ಲಿ ಕಲಿಸುವಾಗನೇ ನನಗೆ 100 ಸತಿ ಹೇಳ್ತಾರೆ, ಕಡಲಲ್ಲಿ ಬೇಡ, ಸಮುದ್ರದಲ್ಲಿ ಹೋಗಬೇಡ. ಯಾಕಂದರೆ ನಾನು ತುಂಬ ಸಮುದ್ರದಲ್ಲಿ ನೀರಲ್ಲಿ ತುಂಬ ಹೋಗೋದು. ಓಕೆ, ಸೊ ಅವರಿಗೆ ಭಯ ನಾನು ನೀರಲ್ಲಿ ಹೋಗ್ಬಿಡ್ತೀನಿ ಅಂತ ಅದೆಲ್ಲ. ಸೊ ಅದೇ ಎಲ್ಲ ತುಂಬ ಭಯ ಉಂಟು. ಮತ್ತೆ ಎಂಥ ಭಯ ಇಲ್ಲ ಅವರಿಗೆ. ಹೇಗಂದರೆ ಕಾಲ್ ಪಿಕಪ್ ಮಾಡಬೇಕು, ಬಟ್ ನಾನು ಇವತ್ತು ಎಂಜಾಯ್ ಮಾಡುವಾಗ ಕಾಲ್ ಪಿಕಪ್ ಮಾಡಲಿಲ್ಲ ಅಂದರೆ ಅವರು ತುಂಬ ಬೈತಾರೆ. ಹೌದೌದು. ಇನ್ನು ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಹೇಗೆ? ಅದೇ ನನಗೆ ಗೊತ್ತಿಲ್ಲ, ಅದೇ ನನ್ನ ನ್ಯಾಚುರಲ್ ಹುಟ್ಟುಗುಣ. ನನಗೆ ತುಂಬ ಇಷ್ಟ, ಚಿಕ್ಕ ವಯಸ್ಸಿಂದನೇ ನನಗೆ ಕಿಚನ್ ಅಂದರೆ ತುಂಬ ಇಷ್ಟ, ಊಟ ಅಂದರೆ ನನಗೆ ತುಂಬ ಇಷ್ಟ. ಬಟ್ ಎಲ್ಲ ಊಟ ನಾನು ತಿನ್ನಲ್ಲ, ನನಗೆ ಯಾವುದು ಇಷ್ಟ ಅದೇ ತಿಂತೀನಿ. ಫಾರ್ ಎಕ್ಸಾಂಪಲ್ ನನಗೆ ನಾನ್ ವೆಜ್ ಅಂದರೆ ಮೀನೆಲ್ಲ ಮಾಡಲಿಕ್ಕೆ ತುಂಬ ಇಷ್ಟ. ಸೊ ನಾನು ಫುಡ್ಡಿ ಅಂತ ನಿಮಗೆ ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ಫುಡ್ಡಿ ಅಂದರೆ ಎಲ್ಲ ತಿಂತಾರಲ್ವ, ನಾನು ಎಲ್ಲ ತಿನ್ನಲ್ಲ. ನಾನು ಜಸ್ಟ್ ನಮ್ಮ ಮ್ಯಾಂಗ್ಳೂರಿಯನ್ ಫುಡ್ಡಿ ಎಲ್ಲ ಇರುತ್ತಲ್ವ, ಕೋರಿ ಸುಕ್ಕ, ನೀರು ದೋಸೆ, ನುಂಗೆಲ್ ಚಟ್ನಿ, ಮತ್ತು ಬಂಗುಡೆ, ಬೂತಾಯಿ ಪುಳಿ ಮುಂಚಿ, ಅದೇ ಎಲ್ಲ ತುಂಬ ಇಷ್ಟ ನನಗೆ. ಅದೇನೇ ಮಾಡ್ತಾ ಇರ್ತೀನಿ ತಿನ್ನೋದು ಜೊತೆಗೆ ತಿನ್ಸೋದು ಕೂಡ. ನನಗೆ ಎಂತ ಗೊತ್ತುಂಟ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಇವತ್ತೇ ನಾನು ಮಾಡ್ತೀನಿ, ನನಗೆ ಮಾಡಲಿಕ್ಕೆ ಎಂಥ ಪ್ರಾಬ್ಲಮ್ ಇಲ್ಲ. ಯಾರು ಒಂದು ಇಂಟ್ರೆಸ್ಟಿಂಗ್ ಪರ್ಸನ್ ಇರಬೇಕು ನನ್ನ ಪಕ್ಕದಲ್ಲಿ, ಅವರಿಗೆ ತಿನ್ನಲಿಕ್ಕೆ ತುಂಬ ಇಷ್ಟ ಇರಬೇಕು. ಓಕೆ, ನಾನು ಬೇಕಿದ್ರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಅವರಿಗೆ ಮಾಡಿ ಕೊಡ್ತೀನಿ. ಬೇಕಿದ್ರೆ ನನಗೆ ಯಾವಾಗ ನಾನು ಮಾಡಿ ಕೊಟ್ಟರೆ ಆಗ ಅವರು ತಿಂತಾರಲ್ವಾ, ನನಗೆ ನೋಡಿ ತುಂಬ ಖುಷಿ ಆಗೋದು. ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು, ನನಗೆ ಒಂದು ನೆಮ್ಮದಿಗೆ ಸಿಕ್ಕೋದು. ಅವರು ಬೇಕಿದ್ರೆ ನನಗೆ 10 ಮೀನು ಮಾಡ್ತೀಯಾ, ಬೇಕಿದ್ರೆ ನಾನು ಮಾಡಿಕೊಡ್ತೀನಿ. ಅಲ್ಲಿ ನನಗೆ ಖುಷಿ ಸಿಗೋದು. ಯಾಕೆ ನನಗೆ ಗೊತ್ತಿಲ್ಲ, ತಿನ್ನುವ ಜನರು ಬೇಕು ನನಗೆ ಮುಂಚೆದಲ್ಲಿ ಅಷ್ಟೇ. ಮತ್ತೆ ಇವಾಗ ನೀವು ಹೇಳ್ತಾ ಇದ್ರಿ, ತುಂಬ ಚೆನ್ನಾಗಿ ಹೇಳಿದ್ರಿ, ನಾನು ಎಷ್ಟು ಬೇಕಾದರೂ ಮಾಡಿಕೊಡ್ತೀನಿ, ತಿನ್ನೋರು ಇರಬೇಕು ಅಂತ. ಹಾಗೆಯೇ ನಿಮಗೆ ವ್ಲಾಗ್ಸ್ ಮಾಡೋದು, ವಿಡಿಯೋಸ್ ಮಾಡೋದು ಅದು ಮಾತ್ರ ಕ್ರೇಜ್ ಅಲ್ಲ, ನೀವು ಅಡುಗೆ ಮಾಡಿ ಅದನ್ನು ಪಾಪ ತುಂಬ ಮಕ್ಕಳಿಗೆ ಕೊಟ್ಟಿದ್ದೀರಾ, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ್ದೀರಾ, ಅನಾಥಾಶ್ರಮಗಳಿಗೆಲ್ಲ ಹೆಲ್ಪ್ ಮಾಡಿದ್ದೀರಾ, ಅದನ್ನು ನಾವು ನೋಡಿದ್ದೀವಿ. ಸೊ ಈ ಗುಣದ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ರಕ್ಷಿತಾ ಈ ರೀತಿ ಹೆಲ್ಪ್ ಮಾಡ್ತಾರೆ, ಸಹಾಯದ ಗುಣ ಇದೆ ಅಂತ ಹೇಳಿ, ಅದು ಹೇಗೆ ಅಳವಡಿಸ್ಕೊಂಡ್ರಿ ರಕ್ಷಿತಾ? ಅದೇ ಗೊತ್ತಿಲ್ಲ ನನಗೆ. ನಿಮಗೆ ಏನು ಗೊತ್ತಾ, ಮನಸ್ಸು ಬೇಗ ಕರಗುತ್ತೆ ರಕ್ಷಿತಾಗೆ. ಇವಾಗ ನಾನು ತುಂಬ ವಿಡಿಯೋಸಲ್ಲಿ ನಿಮ್ಮನ್ನು ನೋಡಿದಾಗ ಅಡುಗೆ ಮಾಡಿ ನೀವೇ ಅದನ್ನು ಪ್ಯಾಕ್ ಮಾಡಿ ಮಕ್ಕಳಿಗೆ ತೊಗೊಂಡು ಹೋಗ್ಕೊಟ್ಟು, ಅವರು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಒಬ್ಬ ವ್ಯಕ್ತಿಗೆ ನಿಮ್ಮ ಕೈಯಿಂದ ಊಟ ಕೊಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕಾರ್ಯ ಮತ್ತೊಂದಿಲ್ಲ. ಈ ಥರ ದೊಡ್ಡ ಪ್ಲಾನ್ಸ್ ಏನಾದರೂ ಇದೆಯಾ, ಹೀಗೆ ಸಹಾಯ ಮಾಡ್ತಾ ಇರಬೇಕು ಮುಂದಿನ ದಿನಗಳಲ್ಲಿ? ಹೌದು, ನನ್ನ ಒಂದು ಪ್ಲ್ಯಾನ್ ಉಂಟು. ಅಂದರೆ ಊರಿನ ಒಂದು ಜಮೀನು ಕಟ್ಟಿ, ಒಂದು ಜಮೀನು ಅಂದರೆ ಒಂದು ಜಾಗ ಪರ್ಚೇಸ್ ಮಾಡ್ತೀನಿ,
ಒಂದು ಜಾಗ ಪರ್ಚೇಸ್ ಮಾಡಿ ಒಂದು ದೊಡ್ಡ ಮನೆ ಅಂದರೆ ಒಂದು ಹಿಂಗೆ ಮನೆ ಎಲ್ಲ ಇರುತ್ತೆ ಅಲ್ವಾ, ಒಟ್ಟಿ ಮನೆ ಇರುದಲ್ವಾ, ಎಂತ ಅಂತಾರೆ ಅದಕ್ಕೆ? ಒಂದು ಒಟ್ಟಿ ಮನೆ ಅಲ್ವಾ? ಕೊಟ್ಟಿಗೆನಾ? ಅಲ್ಲ, ಅರೇ ಅಲ್ಲಲ್ಲ, ನಮ್ಮ ಅಜ್ಜಿದು ಕಾಲದಲ್ಲಿ ಯಾವುದು ಮನೆ ಮಧ್ಯದಲ್ಲಿ ಬ್ರೇಕ್ ಇರುತ್ತೆ, ಮಳೆ ಎಲ್ಲ ಬರುತ್ತೆ, ತೊಟ್ಟಿ ಮನೆ, ಸಾರಿ ತೊಟ್ಟಿ ಮನೆ. ಹಾಗೆ ಎಲ್ಲ ತೊಟ್ಟಿ ಮನೆ ಇತ್ತಿ ಇವರು ಇರ್ತಾರಲ್ವಾ, ಹಿರಿಯರು ಎಲ್ಲರೂ, ವಯಸ್ಸವರು ಹಿರಿಯರು ಅಂದರೆ ಯಾರಿಗೆ ಹೀಗೆ ಮನೆ ಎಲ್ಲ ಇರಲ್ಲ, ಅವರು ಆ ಮನೆಯಲ್ಲಿ ಇರಬೇಕು. ಓಕೆನಾ? ವೃದ್ಧಾಶ್ರಮ ತರ ತಾವು ಹೇಳ್ತಾ ಬಟ್ ಟೋಟಲಿ ವೃದ್ಧಾಶ್ರಮ ಇದೆ ಮಾಡಬೇಡಿ, ಯಾಕೆಂದ್ರೆ ಅದೆಲ್ಲ ಅಲಾವ್ ನನಗೆ ಸಿಗಲ್ಲ, ಅದೆಲ್ಲ ದೊಡ್ಡ ಇದೆಲ್ಲ ಬೇಕು ಸರ್ಟಿಫಿಕೇಟ್ ಎಲ್ಲ. ಬಟ್ ಎಂತ ನಾನು ಪ್ಲ್ಯಾನ್ ಮಾಡ್ಬೋದಂದ್ರೆ ಸೀಕ್ರೆಟ್ಲಿ ಅಲ್ಲ, ಬಟ್ ಸ್ವಲ್ಪ ಲೀಗಲಿ ಮನೆ ಎಲ್ಲ ನನ್ನ ಮನೆ ಒಂದು ಇರುತ್ತೆ. ಮತ್ತು ಹಿರಿಯರು ಅವರು ಇದ್ದಾರಲ್ವ, ಯಾರಿಗೆ ಮನೆ ಇಲ್ಲ, ಯಾರು ಮಕ್ಕಳು ಬಿಟ್ಟೋಗಿದ್ದಾರೆ, ಅವರಿಗೆ ನಾನು ತಗೊಂಡು ಬರ್ತೀನಿ ಮನೆಯಲ್ಲಿ. ಓಕೆ, ಅವರು ಮನೆಯಲ್ಲಿ ಇರಬೇಕು, ನಾನು ಕೂಡ ಆ ಮನೆಯಲ್ಲಿ ಇರ್ತೀನಿ. ನಾನು ಅಂದರೆ ಅಲ್ಲಿ ಹೇಗೆ ಇರುತ್ತೆ ಅಂದರೆ ಅವ್ರಿಗೆ ಹಾಗೆಲ್ಲ ಮನೆಯಲ್ಲಿಯೇ ಕುತ್ಕೊಳ್ತಾರೆ ಅಂತ ಇಲ್ಲ, ಆ ಗದ್ದೆದಲ್ಲಿ ನಾನು ಒಂದು 10-12 ಹಸು ಆಗಲಿ, ಒಂದು ಎಂತೆಂಥ ಒಂದು ಕೆಲಸ, ಯಾಕೆಂದರೆ ನಮ್ಮ ಬಾಡಿ ಉಂಟಲ್ವಾ, ಕೆಲಸ ಮಾಡ್ತಾ ಇದ್ದರೆ, ಆ್ಯಕ್ಟಿವ್ ಇದ್ದರೆ ನಾವು ತುಂಬ ವರ್ಷ ಬದುಕುದು. ಸೊ ಅವರಿಗೆ ಕೂಡ ಒಂದು ಕೆಲಸ ಮಾಡುವ ಹಾಗೆ ಆಗುತ್ತೆ, ಆ್ಯಕ್ಟಿವ್ನೆಸ್ ಎಲ್ಲ ಇರುತ್ತೆ, ಕೆಲಸ ಮಾಡ್ತಾರೆ, ಊಟ ಕೂಡ ಫುಲ್ ಇರುತ್ತೆ, ನಾನ್ ವೆಜ್ ಫುಲ್ ಊಟ ಇರುತ್ತೆ. ಆ್ಯಂಡ್ ಅಲ್ಲಿಯೇ ನಾನು ವ್ಲಾಗಿಂಗ್ ಮಾಡ್ತೀನಿ ಅವರ ಜೊತೆಗೇನೆ. ಸೊ ನೋಡಿ, ನನಗೆ ಹಿರಿಯರು ಇಷ್ಟ ಫಸ್ಟ್ ಮಾತಾಡಲಿಕ್ಕೆ. ಸೊ ನನಗೆ ಮಾತಾಡಲಿಕ್ಕೆ ಕೂಡ ತುಂಬ ಜನ ಇರ್ತಾರೆ. ಸೊ ಹಾಗೆ ಒಂದು ನನ್ನ ಇದೇ ಪ್ಲ್ಯಾನ್ ಉಂಟು, ಇದೇ ನಾನು ಪ್ಲಾನ್ ಮಾಡಿದ್ದೀರಾ. ಬಟ್ ಆ ಆಸೆ ಈಡೇರಿಸಬೇಕು, ಅದು ಈಡೇರಿಸ್ಕೊಳ್ಳುವಲ್ಲಿ ನಿಮ್ಮ ಪ್ರಯತ್ನ ಕೂಡ ಇರಬೇಕು ಅಲ್ವಾ ರಕ್ಷಿತಾ? ಹಾಗೆ